ಉಳಿಗೋಗಿ ಹುಡುಕಿ ಮಾಡ್ಕೊಂಬರ ಬೆಳಕಿನೊಳಗಾಗಿ ಸಾವುಕಾರ ಮನೆಯೆಲ್ಲ ಹಾಳಾಗೋಯ್ತು. ಸುಡುಗಾಡು ಮಶಾನ ಆಗೈತೆ ನೋಡ್ರಿ, ಸುಡುಗಾಡು ಮಶಾನ ಆಗೈತೆ. ಕಳ್ಳ ಹಾಕಿದ ಮರಿ ಕೊಳ್ಳಿ ಹಚ್ಚಿದ ಮರಿ ಯಾವ ತರ ಉದ್ದಾರ ಆಗುತ್ತಾ? ನಾವು ಸಂಸಾರದಾಗ ಯಾರು ಕೊಳ್ಳಿ ಹಚ್ಚಿದ ಅದೆಲ್ಲ ಬಿಡು. ಮತ್ತ ಎರಡವರು ಹುಡುಕಿದ್ರು ಸುಳ್ಳು ಸುಳ್ಳು ಸಿಗತ್ತಿಲ್ಲ ನೋಡ. ಆಗ ಮುಂದಿನವ್ರಿಗೆ ಹೋಗಿ ಆಚಾರ ಮಾಡಿ ನಮ್ಮ ಅಮ್ಮರು ಕುಡಿದು ಬರೋಣ ನೋಡು. ನಾ ಮುಂದಿನ ಊರು ನನ್ನ ತವ್ರೂರು ಐತೆ, ಹಂಗಾರ ನಡಿ. ಮತ್ತ ನಡಿ ಹೋಗ ನಮ್ಗಾರ ನಮ್ಮ ದಣಿಯರು ಎಲ್ಲಿದ್ರು ಅಂತ ಹುಡ್ಕೊಂಡು ಬರೋಣ. ಅಲ್ಲಿ ದಣಿಯರಾಗ ಕಂಪಾನ ಬಣ್ಣ ಹಚ್ಚಿಯ ವಿಷಯ ತುಂಬ ಹೌದು ಮಾವ ಮುತ್ಯ ಎದುರು ಹೊಡಿತನ ಶೀಲ ಕುಣಿತಾಳ ಕುಣಿತಾಳ ನೆಲಕಾಟ ಹಾಟ ಕುಣಿತಾಳ. ಮಲ್ಲಾಪುರ ಗೊಲ್ರಟ್ಟಿಯ ಚಿತ್ರದುರ್ಗ ತಾಲೂಕಿನ ಮಂಜುನಾಥ್ ಅವರು ಈ ಗೌರೀಶನ ಪಾತ್ರ ಮಾಡಿರುವಂತ ಒಲಿದು ನಲಿದು ಬಾ ಪ್ರೇಮ ಕಡಿ ಎಷ್ಟು ಕರೆದರು ಬರಲಾರಯ್ಯ. ನಿನಗೆ ಇರಲಿಕ್ಕೆ ಮನೆಯಿಲ್ಲವೆಂದು ನನ್ನ ಮೇಲೆ ಸಿಟ್ಟಾಗಿವೆ ಅಲ್ಲವೇ? ಹೌದು, ಆ ನೀಚ ತಂಗಿ ಇರುವ ಮನೆ ನಮಗೆ ಬೇಡ. ನಿನಗಾಗಿ ಒಂದು ಉತ್ತಮವಾದ ಮನೆಯನ್ನು ಕಟ್ಟಿಸಿಕೊಡುವೆ. ಆ ಹೊಸ ಮನೆಯಲ್ಲಿ ನಾವೀರ್ವರು ಹುಟ್ಟಿ ಬರುವ ಮನೆಯೊಂದಿಗೆ ನಕ್ಕು ನಲಿದಾಡೋಣ. ಏನು ನಾನೇ ಬಂದು ಕೈ ಹಿಡಿದು ಕರೆಯಬೇಕೆ? ನಿಲ್ಲು ನಿಲ್ಲು, ಬಂದ ಹೋಗದಿರು ಗಂಧ. ಗಂಗಾ ಅಲ್ಲ, ಅವಳೆತ್ತರದ ಕಾಡು ಕಲ್ಲನ್ನು ಗಂಗಾ ಎಂದು ಭಾವಿಸಿ ರಕ್ತ ಹಿಡಿದು ಬರುತ್ತಿಯದು ರಕ್ತ. ಮದಮತ್ಸರಾದಿಗಳನ್ನು
ಗೆದ್ದು ನಾನಾಗುವೆನೆಂದು ವಿರಕ್ತ. ವಸಂತನ ಅಗಲುವಿಕೆಯಿಂದ ನನ್ನ ಮನ ಹಿರಿದಾಗಿದೆ. ಇದರಿಂದ ಬೇರೆ ನನ್ನ ತಂದೆ ವಿಕಾರದಿಂದ ಮರಣ ಹೊಂದಿದ್ದಾರೆ ಎನ್ನುವ ಸ್ಥಿತಿ ಕಡೆ ನನಗೆ ಮನಸ್ಸಿಗೆ ನೋವು ಆಗ್ತಿದೆ. ಎಲ್ಲಿದ್ದಾನೆ ವಸಂತ್? ಆದಷ್ಟು ಬೇಗ ಅವನ ಆಗಮನ ಆಗಬಾರದೆ. ಇಲ್ಲಿ ಯಾರೋ ಓರ್ವ ವ್ಯಕ್ತಿ ಕುಳಿತಿದ್ದಾನೆ. ಇವನನ್ನೇ ವಿಚಾರಿಸುತ್ತೇನೆ. ನೋಡಪ್ಪ, ವಸಂತನ ಊರಿನ ಮಾರ್ಗ ನಿನಗೇನಾದ್ರೂ ತಿಳಿದಿದೆಯಾ? ಲಲಿತಾ, ನೀಚೆ! ಈಗಿಂದೀಗಲೇ ನಿನಗೆ ಶಾಪ ಕೊಟ್ಟು ಸುಟ್ಟು ಭಸ್ಮ ಮಾಡಿ ಊದಿ ಬಿಡಿದೆ. ಲಲಿತೆ ಅಲ್ಲ, ಯಾರು ನೀನು? ನಾನೋರ್ವ ಅನಾಥೆ. ಅನಾಥೆ? ಅನಾಥೆಯ ಸನಾಥೆಯ ಭಿಕ್ಷಾರ್ಥಿಯೋ? ಹೇಳು, ನನ್ನಿಂದ ನಿನಗೇನಾಗಬೇಕು? ಅಹಂ ಬ್ರಹ್ಮಾಸ್ಮಿ ಸೋಹಂ, ಅವನೇ ನಾನು. ನನಗೇನು ಬೇಕಾಗಿಲ್ಲಪ್ಪ. ವಿದ್ಯಾನಗರದ ದಾರಿ ತೋರಿಸಿದರೆ ಸಾಕು. ವಿದ್ಯಾನಗರದ ದಾರಿ ಬೇಕಾ? ನನಗೆ ಗೊತ್ತಿರುವುದು ಯಮನಗರದ ದಾರಿ. ಅಲ್ಲಿಗೆ ಹೋಗಬೇಯಾ? ನೋಡಪ್ಪ, ಹುಡುಗಾಟಿಗೆ ಸಾಕು ಮಾಡು. ನಾನು ಈಗಾಗಲೇ ಹೊಟ್ಟೆ ಹಸಿವಿಂದ ನನ್ನ ಹೃದಯ ಬಳಲುತ್ತಿದೆ. ಹಸುವೆ ತಡೆ, ಹಸುವೆ ನೀರಡಿಕೆ ಇಲ್ಲದ ಒಂದು ಊರೊಂದಿದೆ, ಅಲ್ಲಿಗೆ ಕಳಿಸುತ್ತೇನೆ. ಅಯ್ಯೋ, ಇವ್ನು ಯಾರೋ ಹುಚ್ಚ. ಸಾತ್ವಿಗೆ ಈ ರೀತಿ ಕಷ್ಟ ಕೊಡಬಾರದಿತ್ತು. ಪಾಪ ಗಂಗಮ್ಮ ನಡೆಯಾಗ ಹಣೆ ಬರ ಹೆಂಗೈತೆ ನೋಡ್ರಿ. ಅವ್ರ ಮನೆಯಿಂದ ಬಂದೋಳು ಕೊನೆ ತಕನ ಅದೇ ಕಷ್ಟಪಟ್ಟು ಬಿಟ್ಲು. ನಿಮ್ಮ ಒಳೆಯರು ಮಾಡಿದ ದುಷ್ಟ ಸ್ನೇಹಿತನ ದುಷ್ಟ ಕೆಲಸದಿಂದ ಇಷ್ಟೆಲ್ಲ ಅನರ್ಥವಾಯಿತು. ಕರವೈತ್ ಬಿಡ್ರಿ ನಿಮ್ಮ ಮಾತು. ಇವತ್ತಲ್ಲ ಅದನ್ನ ನಾಳೆ ತರಿಸಿ ಸಗಣ ಕೈಯ ತೊಳಿತಾರ ಮಂದಿ. ಆಗಲಿ, ಮೊದಲು ತಂಗಿಯನ್ನು ಕಂಡು ನಂತರ ಅಶೋಕನ ಶೋಧನೆಯಲ್ಲಿ ತೊಡಗೋಣ. ಇನ್ನು ನಿನ್ನ ಹೆಂಡತಿ ಬರಲಿಲ್ಲವಲ್ಲ? ಹಾಕೇನ್ರಿ ಬರ್ತಾಳ ನೋಡ್ರಿ. ಮೈಸೂರು ದಸರಾದ ಆನೆ ಬಂದಂಗ್ ಬರ್ತದಾಳೆ. ಜೈನರು 500 ರೂಪಾಯಿ ಕೊಡ್ತಿದ್ರು. ಮೈನಾ